ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ಇನ್ನೂ ಕೂಡ ಕುರ್ಚಿ ಕದನ ತಾರಕಕ್ಕೇರಿರುವ ಹೊತ್ತಲ್ಲೇ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಏನಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನಾನು ಅದಕ್ಕೆ ಹೇಳಿದೆ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ, ಹಾಗಾಗಿ ಆಪ್ತ ಬಳಗದಲ್ಲಿದ್ದವರು ಮಿಸ್ ಮಾಡದೆ ನೋಡಲೇಬೇಕಾಗಿರುವಂತಹ ಸ್ಟೋರಿ ಇದು ಅಂತ. ಇದು ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಎಂ ಕುರ್ಚಿ ಕದನದ ಮಧ್ಯದಲ್ಲೇ ಆ ಒಂದೇ ಒಂದು ಮೀಟಿಂಗ್ ಸಿಎಂ ಸಿದ್ದು ಟೆನ್ಷನ್ ಆಗಿದ್ಯಾಕೆ? ಅಷ್ಟಕ್ಕೂ ಆ ಮೀಟಿಂಗ್ ಆಗಿದ್ದೆಲ್ಲಿ? ಮೀಟಿಂಗ್ ನಲ್ಲಿ ಯಾರಿದ್ರು, ಯಾರ್ಯಾರು ಆ ಸಭೆಯಲ್ಲಿ ಭಾಗಿಯಾಗಿದ್ರು, ಅಚ್ಚರಿಯ ಆ ಮೀಟಿಂಗ್ ನಲ್ಲಿ ಏನಾಯ್ತು ಗೊತ್ತಾ? ಯಾಕೆ ಸಿದ್ದರಾಮಯ್ಯನವರಿಗೆ ಇಷ್ಟರ ಮಟ್ಟಿಗೆ ಟೆನ್ಷನ್ ತಂದೊಟ್ಟಿದೆ ಈ ಸಭೆ? ಆ ಸಭೆ ಬಗ್ಗೆ ತಿಳಿದ ಸಿಎಂ ಸಿದ್ದರಾಮಯ್ಯನವರಿಗೆ ಫುಲ್ ತಲೆ ಬಿಸಿಯಂತೆ. ಕಾರಣ ಏನು? ಅಂಥದ್ದೇನ್ ಚರ್ಚೆ ಆಯ್ತು ಆ ಸಭೆಯಲ್ಲಿ? ಯಾರಿದ್ರು? ಗ್ಯಾರಂಟಿ ನ್ಯೂಸ್ ನಲ್ಲಿ ಮತ್ತೊಂದು ಬಿಗ್ ಸ್ಕೂಪ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಕುರ್ಚಿ ಕದನದ ವಿಚಾರ ಚರ್ಚೆ ಆಗ್ತಾ ಇದೆ. ಇದರ ಮಧ್ಯದಲ್ಲೇ ಸೀಕ್ರೆಟ್ ಮೀಟಿಂಗ್ ಗಳಾಗ್ತಾ ಇದೆ. ಬಟ್ ಇಷ್ಟೆಲ್ಲ ಮೀಟಿಂಗ್ ಆದ್ರೂ ಕೂಡ ಇಷ್ಟು ದಿನಗಳ ಕಾಲ ಡೋಂಟ್ ಕೇರ್ ಅಂತಿದ್ದ ಸಿದ್ದರಾಮಯ್ಯನವರು ಬಟ್ ಈ ಒಂದು ಸಭೆಗೆ ಸಖತ್ ತಲೆ ಬಿಸಿ ಮಾಡ್ಕೊಂಡಿದ್ದಾರಂತೆ. ಕಾರಣ ಏನು? ಸಿಎಂ ಸಿದ್ದರಾಮಯ್ಯನವರಿಗೆ ಟೆನ್ಷನ್ ತಂದ ಆ ಮೀಟಿಂಗ್ ಯಾವುದು? ಆ ಮೀಟಿಂಗ್ ನಲ್ಲಿ ಯಾರಿದ್ರು? ಏನ್ ಚರ್ಚೆ ಆಯ್ತು? ಇಷ್ಟ್ಯಾಕೆ ಟೆನ್ಷನ್? ಬೆಳಗಾವಿ ಸಾಹುಕಾರನ್ನ ಭೇಟಿ ಹಾಕಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈ ಹಿಂದೆ ಕೂಡ ಭೇಟಿಯಾಗಿದ್ರು. ಸಿಎಂ ಆಪ್ತರನ್ನೇ ಪದೇ ಪದೇ ಭೇಟಿ ಆಗ್ತಾ ಇರೋದು ಯಾಕೆ? ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿಶ್ವಾಸ ಪಡೆದುಕೊಳ್ಳುವಂತಹ ಪ್ರಯತ್ನನ ಸಿಎಂ ಸಿದ್ದರಾಮಯ್ಯ ಹೂಡಿದ ತಂತ್ರಕ್ಕೆ ಡಿಸಿಎಂ ಪ್ರತಿತಂತ್ರವನ್ನ ರೂಪಿಸುತ್ತಿದ್ದಾರಾ ಅನ್ನೋದು ಪ್ರಶ್ನೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆದ್ರೂ ಕೂಡ ಸಿದ್ದರಾಮಯ್ಯನವರ ಆಪ್ತರನ್ನ ಪದೇ ಪದೇ ಡಿಕೆ ಶಿವಕುಮಾರ್ ಅವರು ಭೇಟಿ ಆಗ್ತಿದ್ದಾರೆ. ಅಧಿಕಾರ ಬಿಟ್ಟುಕೊಡೋದಕ್ಕೆ ನಾನು ಸಿದ್ಧ ಅಂತ ಹೇಳ್ಬಿಟ್ರ ಸಿದ್ದರಾಮಯ್ಯನವರು. ಕೆಲ ಸಚಿವರೇ ಬೇಡ ಅಂದಿದ್ದಾರಂತೆ ಸಿಎಂ ಸಿದ್ದರಾಮಯ್ಯ. ನನ್ನ ಆಪ್ತರು ಒತ್ತಡ ಹಾಕ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಬಿಟ್ಟು ಕೆಳಗಿಳಿಬಾರದು ಅಂತ. ಈ ವಿಚಾರಗಳನ್ನ ಪದೇ ಪದೇ ಸಿದ್ದರಾಮಯ್ಯನವರು ಹೇಳ್ತಾ ಬಂದಿದ್ರು. ಹಾಗಾಗಿ ಅವರ ಆಪ್ತರನ್ನೇ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಟಾರ್ಗೆಟ್ ಮಾಡಿಕೊಂಡು ಅವರ ವಿಶ್ವಾಸವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರಾ ಅನ್ನೋದು ಪ್ರಶ್ನೆ. ಕಾರಣ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಅತಿ ಗಟ್ಟಿ ಧ್ವನಿಯಾಗಿ ಕೇಳೋದಕ್ಕೆ ಸಿಗ್ತಾ ಇತ್ತು. ಯಾವುದೇ ಕಾರಣಕ್ಕೂ ಸಿಎಂ ಕುರ್ಚಿ ಖಾಲಿ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬಾರದು ಅನ್ನೋದ್ರಲ್ಲಿ ಮೊದಲ ವಾಯ್ಸ್ ಕೇಳೋದಕ್ಕೆ ಸಿಗ್ತಿದ್ದು. ಇಷ್ಟು ದಿನ KN ರಾಜಣ್ಣ ಬಟ್ ಸಂಪುಟದಿಂದ ವಜಾ ಆದ ಬಳಿಕ ನೆಕ್ಸ್ಟ್ ವರ್ಷನ್ ಯಾರ್ದು ಅಂದ್ರೆ ಸತೀಶ್ ಜಾರಕಿಹೊಳಿ ಅವರೇ. ಸತೀಶ್ ಜಾರಕಿಹೊಳಿ ಅವರು ಗಟ್ಟಿಯಾಗಿ ಧ್ವನಿ ಎತ್ತುತ್ತಾ ಇದ್ರು ಸಿದ್ದರಾಮಯ್ಯನವರ ಪರವಾಗಿ. ಬಟ್ ಈಗ ಅವರನ್ನೇ ನೇರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗುವ ಮೂಲಕ ಅವರ ವಿಶ್ವಾಸವನ್ನ ಪಡೆದುಕೊಳ್ಳೋದಕ್ಕೆ ಮುಂದಾಗ್ತಿದ್ದಾರಾ? ಯಾರು ನಿಮ್ಮ ಆಪ್ತರು? ನೀವು ಕೆಳಗಿಳಿಬಾರ್ದು ಅಂತ ಹೇಳ್ತಾರೋ ಯಾರು? ಅವರೆಲ್ಲರೂ ನನ್ನ ಜೊತೆಗಿದ್ದಾರೆ ಅನ್ನುವಂಥ ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧರಾಗಿದ್ದಾರಾ? ಆ ಕಾರಣಕ್ಕೆ ಪದೇ ಪದೇ ಸಿದ್ದರಾಮಯ್ಯನವರ ಆಪ್ತರ ವಿಶ್ವಾಸ ಪಡೆದುಕೊಳ್ಳುವಂತಹ ಪ್ರಯತ್ನಗಳು ಈ ಸಭೆಗಳಿಂದ ಆಗ್ತಾ ಇದೆಯಾ ಅನ್ನೋದು ಪ್ರಮುಖವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ನಿಜವಾಗ್ಲೂ ಹೇಳಬೇಕಂದ್ರೆ ರಾಜಕೀಯದಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗ್ತಾನೆ ಇರಲಿಲ್ಲ ಅಂತ. ಕಾರಣ ಬೆಳಗಾವಿಯ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ, ಇಲಾಖೆಯ ವಿಚಾರದಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಡಿಕೆ ಶಿವಕುಮಾರ್ ಅವ್ರನ್ನ ಕಂಡ್ರೆ ಆಗ್ತಾ ಇರಲಿಲ್ಲ. ಬಟ್ ಈಗ ಎನಿವೆ ಭೇಟಿಯಾಗೋದು, ಸಭೆಗಳನ್ನ ಮಾಡೋದು, ಅವರ ವಿಶ್ವಾಸಕ್ಕೆ ಪಡೆದುಕೊಳ್ಳುವಂತಹ ಸತತ ಪ್ರಯತ್ನಗಳಾಗ್ತಾ ಇದೆ. ಬಟ್ ಎಷ್ಟರ ಮಟ್ಟಿಗೆ ಇದು ಯಶಸ್ವಿ ಆಗ್ತಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ.